ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಾಯ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್. ಕೀರ್ತನೆಗಳು 116ನೇ ಕೀರ್ತನೆ, ಸಾಮ್ 116. ಈ ಕೀರ್ತನೆ ಯೆಶಾಯನ ಗ್ರಂಥ 38ನೇ ಅಧ್ಯಾಯಕ್ಕೆ ಹೋಲುವಂಥದ್ದಾಗಿದೆ. ಯಾವ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿಯನ್ನು ನಾವು ನೋಡಿಕೊಳ್ಳುವಾಗ, ಅರಸನಾದ ಹಿಜ್ಕೀಯನಿಗೆ ಒಬ್ಬ ಪ್ರವಾದಿ ಸ್ನೇಹಿತನಿದ್ದನು. ಯಾವ ರೀತಿಯಾಗಿ ದಾವಿದನಿಗೆ ನಾತಾನನೆಂಬ ಪ್ರವಾದಿ ಇದ್ದನಲ್ಲ, ಅದೇ ರೀತಿಯಾಗಿ ಹಿಜ್ಕೀಯನ ಪ್ರವಾದಿ ಅಥವಾ ಹಿಜ್ಕೀಯನ ಕಾಲದಲ್ಲಿದ್ದಂಥ ಪ್ರವಾದಿ ಯೆಶಾಯನ ಮುಖಾಂತರವಾಗಿ ದೇವರು ಒಂದು ಮೆಸೇಜನ್ನು ಕಳಿಸಿದ್ದನು, ಒಂದು ಸಂದೇಶವನ್ನು ಕಳಿಸಿದ್ದನು. ಯಾರಿಗೆ? ಅರಸನಿಗೆ. ಏನಂತ? ನೀನು ಬದುಕೋದಿಲ್ಲ, ನೀನು ಸಾಯ್ತಿ. ಯಾಕಂದರೆ ಮರಣಕರವಾದಂಥ ಒಂದು ವ್ಯಾಧಿಗೆ ಒಳಪಟ್ಟಿದ್ದನು ಹಿಜ್ಕೀಯನು. ಆ ರೀತಿಯಾಗಿದ್ದಾಗ ನೀನು ಸಾಹಿತಿ ಆದ ಕಾರಣ ನಿನ್ನ ಮನೆಯೆಲ್ಲ ರೆಡಿ ಮಾಡು, ಸಿದ್ಧ ಮಾಡು, ನಿನ್ನ ಕುಟುಂಬವೆಲ್ಲ ವ್ಯವಸ್ಥೆ ಮಾಡು ಎಂಬುದಾಗಿ ಸಂದೇಶ ಬರ್ತದೆ. ಆದ ಕಾರಣ ಅದನ್ನು ಕೇಳಿಬಿಟ್ಟು ಭಾಳ ದುಃಖದಿಂದ, ಸತ್ತೋಗ್ತೀನಲ್ಲ ನಾನು, ನನ್ನ ಕುಟುಂಬ ಬಿಟ್ಟು ಹೋಗ್ತೀನಿ, ನನ್ನ ಅರಮನೆ ಬಿಟ್ಟು ಹೋಗ್ತೀನಿ, ನನ್ನ ಜೀವನವನ್ನೇ ಬಿಟ್ಟು ಹೋಗ್ತೀನಿ ಎಂಬುದಾಗಿ ದುಃಖಪಟ್ಟು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದನು ಹಿಜ್ಕೀಯನು. ಆ ಮೆಸೇಜು ನೀನು ಸಾಹಿತಿ ಎಂಬಂಥ ಸಂದೇಶವನ್ನು ಕೊಟ್ಟುಬಿಟ್ಟು ಯೆಶಾಯನು ಹೋಗ್ತಾ ಇದ್ದಾಗಲೇ ದೇವರ ವಾಕ್ಯವು ಪ್ರವಾದಿಗೆ ಬಂತು. ಹಿಂದಿರುಗಿ ಬರ್ತಾನೆ, ಬಂದುಬಿಟ್ಟು, ಇಲ್ಲ, ನೀನು ಸಾಯುವುದಿಲ್ಲ, ಇನ್ನು 15 ವರ್ಷ ಹೆಚ್ಚು ನಿನ್ನ ಆಯುಷ್ಯಕ್ಕೆ ಕೂಡಿಸಲಾಗಿದೆ ಎಂಬಂಥ ವರ್ತಮಾನವನ್ನು, ಶುಭ ವರ್ತಮಾನವನ್ನು ಯೆಶಾಯನು ಅರಸನಾದ ಹಿಜ್ಕೀಯನಿಗೆ ತಿಳಿಸಿದಾಗ ಅವನಿಗೆ ಭಾಳ ಸಂತೋಷ ಆಗಿಬಿಡ್ತದೆ. ಬಹುಶಃ ಅವನೇ ಈ ಒಂದು ಕೀರ್ತನೆ 116 ಬರೆದಿರಬಹುದು, ಅಥವಾ ಆ ಒಂದು ಹಿನ್ನೆಲೆಯಲ್ಲಿ ಯಾರೋ ಈ ಕೀರ್ತನೆಯನ್ನು ಬರೆದಿರುವಂಥದ್ದು ಸಾಧ್ಯ ಇರಲಿ. ಅಥವಾ ಅಂಥ ಒಂದು ಅನುಭವ ಈ ಕೀರ್ತನೆಗಾರನಿಗೂ ಆಗಿ ಅಂಥ ಒಂದು ಅನುಭವದಿಂದ ಬರೆದಿದ್ದಂಥ ಕೀರ್ತನೆ 116ನೇ ಕೀರ್ತನೆ. ಸ್ಟಾರ್ಟಿಂಗ್ನಲ್ಲೇ ಈ ರೀತಿಯಾಗಿದೆ, ಪ್ರಾರಂಭವಾಗ್ತದೆ ಕೀರ್ತನೆ. ಯೆಹೋವನನ್ನು ಪ್ರೀತಿಸುತ್ತೇನೆ. ಸಾಯಬೇಕಾದಂಥ ವ್ಯಕ್ತಿಯನ್ನು ಬದುಕಿಸಿದಂಥ ದೇವರನ್ನು ಇನ್ನೇನು ಮಾಡೋದು? ಪ್ರೀತಿಸ್ತೇನೆ. ನನ್ನ ಜೀವನದಲ್ಲಿ ಕೂಡ ಕೆಲವು ವರ್ಷಗಳ ಹಿಂದೆ ಕ್ಯಾನ್ಸರ್ ಆಗಿದೆ ಎಂಬುದಾಗಿ ಹೇಳಿಬಿಟ್ಟು ಅದು ಇನ್ನೂ ಹೆಚ್ಚಾಗಿ ಹೋಗ್ತಾ ಇರುವಂಥ ಸನ್ನಿವೇಶದಲ್ಲಿ ದೇವರೇ ನನ್ನ ಪ್ರಾರ್ಥನೆ ಅಂತ ಕೂಡ ನಾನು ಹೇಳಲ್ಲ, ದೇವರ ಕೃಪೆ, ದೇವರ ಕರುಣೆ, ದೇವರ ದಯೆ, ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನನ್ನನ್ನು ವಾಸಿ ಮಾಡಿದನು. ಈಗಾಗಲೇ ಅದು ಸಂಭವಿಸಿ 7 ವರ್ಷಗಳಾಗೋಯಿತು, 7 ವರ್ಷಗಳ ಹಿಂದೆ. ಆದ ಕಾರಣ ನಾನು ಕೂಡ ಈ ಕೀರ್ತನೆಗಾರನಂತೆ ಯೆಹೋವನನ್ನು ಪ್ರೀತಿಸುತ್ತೇನೆ. ಆತನು ನನ್ನ ಮೊರೆಯನ್ನು ಕೇಳುವವನು, ಕೇಳಿದ್ದಾನೆ. ಆತ ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ. ಹೌದು, ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. ವಾವ್! ಜೀವದಿಂದ ಇರುವವರೆಗೂ ಆತನ ಬಗ್ಗೆನೇ ಹೇಳ್ತೀನಿ ಅಂತ ಬರೆದಿಲ್ಲ, ಅದು ಒಳ್ಳೆಯದೇ, ಅದನ್ನು ಅವನು ಮಾಡ್ದ. ಆದರೆ ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. ಈ ವರ್ಷ ನನ್ನ ಹೊಸ ವರ್ಷದ ಒಂದು ತೀರ್ಮಾನ, ಇದು ಪ್ರಾರ್ಥನೆಯ ವರ್ಷವಾಗಿರಬೇಕು ಎಂಬಂಥ ಒಂದು ಬಯಕೆ ನನ್ನದಾಗಿತ್ತು.
ಆದ ಕಾರಣ ನಾನು ಲೂಕ 18:1 ಬರೆದಿರುವ ಹಾಗೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು. 1 ಥೆಸಲೋನಿಕ 5:17-18 ಯಾವಾಗಲೂ ಪ್ರಾರ್ಥನೆ, ಕೃತಜ್ಞತಾ ಸ್ತುತಿ. ಲೂಕ 21:36 ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಕ್ರಿಸ್ತನ ಬರುವಿಕೆಗೆ ಸಿದ್ಧ ಮಾಡುವಂಥದ್ದು ಪ್ರಾರ್ಥನೆ. ಆದ ಕಾರಣ ಇಲ್ಲಿ ಕೂಡ ಅಂಥ ಒಂದು ವಾಕ್ಯ ಸಿಕ್ಕಿದ್ದಕ್ಕಾಗಿ ನಾನು ಸಂತೋಷಪಡ್ತೇನೆ, ದೇವರಿಗೆ ಕೊಂಡಾಡ್ತೇನೆ, ದೇವರನ್ನು ಕೊಂಡಾಡ್ತೇನೆ. ಮರಣಪಾಶಗಳು 3ನೇ ವಚನ, ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು. ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೇನು. ಬಿದ್ದು ಹೋಗಿದ್ದವನು ಏನು ಮಾಡ್ಬೋದು? ವಾಟ್ ಕ್ಯಾನ್ ಎ ಫಾಲನ್ ಪರ್ಸನ್ ಡೂ? ಬಿದ್ದು ಹೋಗಿದ್ದೇನು. ಯಾವಾಗ ಬಿದ್ದು ಹೋಗಿದ್ದಾಗ ಯೆಹೋವನ ಹೆಸರು ಹೇಳಿ, ಯೆಹೋವನೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದನು. ಕೃಪೆ ಮಾಡಿ ಅಂದರೆ ಯೇಸು ಕ್ರಿಸ್ತನ ಒಂದು ಚಿತ್ರದಲ್ಲಿ ನಾವು ನೋಡ್ತೇವೆ. 5ನೇ ವಚನ, ಯೆಹೋವನು ಕೃಪಾಳು ನೀತಿವಂತನು ಆಗಿದ್ದಾನೆ, ನಮ್ಮ ದೇವರು ಕನಿಕರವುಳ್ಳವನು, ಸಾಧು ಜನರನ್ನು ಕಾಪಾಡುವವನು, ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ಇದೇ ಹಿಜ್ಕೀಯನ ಸಾಕ್ಷಿ ಕೂಡ ಆಗಿತ್ತು. ಇದೇ ಹಿಜ್ಕೀಯನಂಥ ವ್ಯಕ್ತಿಗಳು ಇನ್ನೇನು ಸಾಯ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಬಿದ್ದು ಹೋಗಿದ್ದಾಗ ಹಾಸಿಗೆಯಲ್ಲಿನೇ ಬಿದ್ದುಕೊಂಡು, ದೇವರೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದಾಗ ದೇವರು ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. ಹಿಜ್ಕೀಯನ ಜೀವನದಲ್ಲಿ ಕೊಟ್ಟನು, ಇವನ ಜೀವನದಲ್ಲಿ, ಈ ಕೀರ್ತನೆಗಾರನ ಜೀವನದಲ್ಲಿ ಕೊಟ್ಟನು, ನನ್ನ ಜೀವನದಲ್ಲಿ ಕೂಡ ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು, ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ, ಒಂದಲ್ಲ ಬಹಳ ಸರಣಿ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ಯೆಹೋವನೇ, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ವಾವ್! ಜೀವಲೋಕ, ಮೃತ್ಯುಲೋಕ ಅಲ್ಲ, ಜೀವಲೋಕದಲ್ಲಿ ಇರಬೇಕಂತ ಇಷ್ಟಪಟ್ಟಂಥ ಸ್ತ್ರೀ ಪುರುಷರನ್ನು ಕರುಣಿಸಿ ಕಟಾಕ್ಷಿಸಿ ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ಪಾದಗಳನ್ನು ಎಡವದಂತೆ ಕಾಯುವಾತನು ದೇವರು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದಾಗಲೂ ಒಂದು ಕೆಲಸ ಮಾಡ್ತಾನೆ ಕೀರ್ತನೆಗಾರನ. ಅದೇನಂತ ಹೇಳಿದ್ರೆ, ಭಾಳ ಕುಗ್ಗಿ ಹೋಗಿಬಿಟ್ಟಿದ್ದೇನೆ, ಆದರೆ ಭರವಸೆಯುಳ್ಳವನಾಗಿಯೇ ಇದ್ದೇನು. ಇದೇ ಭಾಳ ಪ್ರಾಮುಖ್ಯ. ಕುಗ್ಗಿ ಹೋಗಿರ್ಬೋದು, ಚಿಂತೆಯಿಂದ ಇರ್ಬೋದು, ದುಃಖದಿಂದ ಇರ್ಬೋದು, ಆದರೆ ಕುಗ್ಗಿದ ಆ ಒಂದು ಚಿಂತೆಯ ಸಂದರ್ಭದಲ್ಲಿಯೂ ಭರವಸೆ ಬಿಡಬಾರ್ದು. ಇದನ್ನು ಓದ್ತಾ ಇದ್ದಾಗ ನನಗೆ ಒಂದು ವಾಕ್ಯ ಲೂಕನ ಬರೆದ ಸುವಾರ್ತೆಯಲ್ಲಿ ನೆನಪಿಗೆ ಬರುತ್ತಿದೆ. ನೋಡೋಣ ಏನಾಗಿದೆ ಅದು, ವಾಕ್ಯ ಹೇಗಿದೆ ಅಂತ ಹೇಳ್ಬಿಟ್ಟು. ಅದು ಲೂಕನ ಬರೆದ ಸುವಾರ್ತೆ 22:31. ಸೀಮೋನೇ, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 22 and verse 31. ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಹೌದು,
ಗೋಧಿಯಂತೆ ಒನೆಯಲ್ಪಡುವಂಥ ಅನುಭವ ಬಂದರೂ ಸರಿ, ಅಥವಾ ಕೀರ್ತನೆ 116 ನಾನು ಬಹಳವಾಗಿ ಕುಗ್ಗಿ ಹೋಗಿದ್ದೇನೆ ಎಂಬ ಅನುಭವಕ್ಕೆ ನಾವು ಬಂದರೂ ಸರಿ, ಒಂದು ಕೆಲಸ ಮಾಡಬೇಕು. ಅದೇನಂತ ಹೇಳಿದ್ರೆ, ಭರವಸೆ ಉಳ್ಳವನಾಗಿಯೇ ಇದ್ದೇನೆ. ಅದರ ನಂಬಿಕೆ ಮಾತ್ರ ನಾವು ಬಿಟ್ಬಿಡಬಾರ್ದು. ದೇವರ ಮೇಲೆ ಇರುವಂಥ ಭರವಸೆ ನಾವು ಕಳ್ಕೋಬಾರ್ದು. ಅದರ ಬಗ್ಗೆ ಒಬ್ಬ ಭಕ್ತರು ಈ ರೀತಿಯಾಗಿ ಹೇಳಿದರು. ಅದು ನನಗೆ ಭಾಳ ಇಷ್ಟವಾಯಿತು. ಅದು ಇನ್ನೂ ನೆನಪಿಗೆ ಬಂದಿದೆ. ಸುಮಾರು 20 ವರ್ಷಗಳ ಹಿಂದೆ ಒಂದು ಕಡೆ ಕೂಟದಲ್ಲಿ ಕೇಳಿಸ್ಕೊಂಡಂಥ ಮಾತು ಅದೇನಂತ ಹೇಳಿದ್ರೆ, ನಂಬಿಕೆ ಮಾತ್ರ ಬಿಟ್ಟು ಬಿಡಬಾರ್ದು ಅಂತ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದರು ಪೇತ್ರನಿಗಾಗಿ. ಎಂಥ ನಂಬಿಕೆ, ಯಾವ ನಂಬಿಕೆ, ಯಾವುದರಲ್ಲಿ ನಂಬಿಕೆ ಎಂಬುದನ್ನು ವಿವರಿಸಿ ಅವರು ಹೇಳಿದರು, ದೇವರ ಪ್ರೀತಿಯಲ್ಲಿನ ನಂಬಿಕೆ. ಕುಗ್ಗಿ ಹೋಗಿದ್ದೇನೆ, ಗೋಧಿಯಂತೆ ಸೈತಾನು ಒನೆಯುತ್ತಿದ್ದಾನೆ, ಆದರೆ ನಾನು ನಂಬಿಕೆ ಮಾತ್ರ ಬಿಡಲ್ಲ. ಆ ನಂಬಿಕೆ ಏನಂದರೆ, ದೇವರು ನನ್ನನ್ನು ಪ್ರೀತಿಸ್ತಾನೆ. ಆ ನಂಬಿಕೆ ಏನಂದರೆ, ಕ್ರಿಸ್ತನು ನನ್ನನ್ನು ಪ್ರೀತಿಸಿ ನನಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟನೆಂಬ ನಂಬಿಕೆಯನ್ನು ಮಾತ್ರ ಬಿಡಬಾರದು ಎಂಬುದಾಗಿ ನಾನು ಕೇಳಿಸ್ಕೊಂಡಂಥ ಮಾತು ನನಗೆ ಬಹಳ ಪ್ರಯೋಜನವಾಗಿದೆ. ಇನ್ನು ಅದನ್ನು ಆಳವಾಗಿ ತಿಳ್ಕೊಳ್ಬೇಕು ದೇವರ ಸಹಾಯದಿಂದ. ಕೀರ್ತನೆ 116:12 ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ಆ ರೀತಿಯಾಗಿ ಹೇಳಿಬಿಟ್ಟು, ಒಂದು ಕೆಲಸ ಮಾಡೋಣ ಅಂತಿದ್ದೀನಿ ಅಂತ ಹೇಳಿಬಿಟ್ಟು ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಆತನು ರಕ್ಷಣೆ ಕೊಟ್ಟಿದ್ದಾನೆ. ಆ ರಕ್ಷಣೆ ಮಹಾರಕ್ಷಣೆ. ಇಂಥ ದೊಡ್ಡ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು 2ನೇ ಅಧ್ಯಾಯದಲ್ಲಿ ಪ್ರಶ್ನಿಸುವಾತನಾಗಿದ್ದಾನೆ. ಹಾಗಾದರೆ ಮಹಾದೇವರು ಕೊಟ್ಟಂಥ ರಕ್ಷಣೆ ಮಹಾರಕ್ಷಣೆ, ಮಹಾಕೃಪೆ, ಮಹಾಪ್ರೀತಿ, ಮಹಾಯಜ್ಞ, ಮಹಾವಾಗ್ದಾನ, ಮಹಾ ಅನುಭವ. ಆದುದರಿಂದ ಮಹಾ ಕೃತಜ್ಞತೆಯುಳ್ಳವನಾಗಿ, ಮಹಾಸಾಕ್ಷಿ ಹೇಳುವವನಾಗಿ ನಾವುಗಳು ಇರಬೇಕು. ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ಅದನ್ನು ರಿಪೀಟ್ ಮಾಡ್ತಾ ಇದ್ದಾನೆ 19ನೇ ವಚನದಲ್ಲಿ ಕೂಡ. ಹೌದು, ದೇವರಿಗೆ ಆ ದಿವಸಗಳಲ್ಲಿ ಅದು ಭಾಳ ವಿಶೇಷವಾಗಿತ್ತು. ಯಾಕಂದರೆ ಹರಕೆ ಮಾಡಿಬಿಡ್ತಿದ್ರು. ಆ ಹರಕೆಯನ್ನು ಎಲ್ಲ ಜನರ ಮುಂದೆ ಸಲ್ಲಿಸುವಂಥದ್ದು. 15ನೇ ವಚನ ಕೀರ್ತನೆ 116, ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದೆಣಿಸೋದಿಲ್ಲ. ಅಂದರೆ ಯೆಹೋವನು ತನ್ನ ಭಕ್ತರ ಮರಣವನ್ನು ಅಮೂಲ್ಯವೆಂದು ಎಣಿಸುವವನಾಗಿದ್ದಾನೆ. ಅದು ಭಾಳ ಸ್ಪೆಷಲ್ ಆಗಿ. ಚಾರ್ಲ್ಸ್ ಸ್ಪರ್ಜನ್ ಎಂಬಂಥ ದೇವ್ರ ಸೇವಕರು ಒಂದು ಮಾತು ಹೇಳಿದರೆ, ಅದೇನಂತ ಹೇಳಿದರೆ, ಪ್ರತಿಯೊಂದು ಗುಬ್ಬಿ ಸತ್ತು ಹೋದಾಗ ದೇವರು ಅದರ ಶವ ಸಂಸ್ಕಾರಕ್ಕೆ ಹಾಜರಾಗಿದ್ದಾನೆ ಅಂತ ಹೇಳಿಬಿಟ್ಟು. ಅದು ಬಹುಶಃ ದೇವರ ವಾಕ್ಯ ಅದಕ್ಕೆ ಆಧಾರ ಇಲ್ಲದೆ ಇರ್ಬೋದು. ಆದರೆ ನಿನ್ನ ತಂದೆ ಚಿತ್ತ ಇಲ್ಲದೆ ಒಂದು ಗುಬ್ಬಿ ಕೂಡ ನೆಲಕ್ಕೆ ಬೀಳುವುದಿಲ್ಲ, ಬಿದ್ದು ಸಾಯುವುದಿಲ್ಲ. ಬಿದ್ದು ಸತ್ತರೂ ಕೂಡ ಆ ತಂದೆ ಚಿತ್ತ ಇತ್ತು ಎಂಬುದಾಗಿ. ಹಾಗಾದರೆ ತಂದೆ ಚಿತ್ತ, ಅದಕ್ಕೆ ಶವ ಸಂಸ್ಕಾರ ಆಗಬೇಕು ಎಂಬುದಾಗಿ. ಆ ರೀತಿಯಾಗಿ ನಾವು ತಗೊಳ್ಳೋಣ. ಅದನ್ನು ಆಳವಾಗಿ ನಾವು ತಿಳ್ಕೊಳ್ಳೋದು ಬೇಡ. ಸರಿ, ಯೆಹೋವನೇ ಕರುಣಿಸು. ನನ್ನ ಬಂಧನಗಳನ್ನು ಬಿಚ್ಚಿಬಿಟ್ಟಿದ್ದಿ,
ನಾನು ನಿನಗೆ ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು. ಹಳೆ ಒಡಂಬಡಿಕೆಯಲ್ಲಿ ಯಜ್ಞಗಳನ್ನು ಸಮರ್ಪಿಸುವಂಥದ್ದು ವಾಡಿಕೆ ಸಾಮಾನ್ಯವಾಗಿತ್ತು. ಯಾಜಕಾಂಡದಲ್ಲಿ ಬರೇ ಯಜ್ಞದ ಬಗ್ಗೆ, ಬಲಿ ಅರ್ಪಿಸುವುದರ ಬಗ್ಗೆ ಇದೆ. ಆದರೆ ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವಂಥದ್ದು, ದೇವರಿಗೆ ಸ್ತೋತ್ರ ಮಾಡುವಂಥದ್ದು, ಕೃತಜ್ಞತೆ ಸಲ್ಲಿಸುವುದು. ನನ್ನ ಪ್ರಾಣ ಕೊಟ್ಟು ನನ್ನ ರೋಗವಾಸಿ ಮಾಡಿದೆ, ನನ್ನ ಅವಶ್ಯಕತೆಗಳನ್ನು ನೆರವೇರಿಸಿದೆ, ನನ್ನನ್ನು ಮರಣಕ್ಕೆ ಒಪ್ಪಿಸಲಿಲ್ಲ. ಆದ ಕಾರಣ ನಿನಗೆ ಕೃತಜ್ಞತೆ 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 ಎಂಬಂಥ ರೀತಿಯಲ್ಲಿ ನಾವುಗಳು ಬಾಳಬೇಕು. ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸಬೇಕು. ಹೌದು, ದೇವರ ಮಂದಿರದಲ್ಲಿ ನಾವೇ ದೇವರ ಮಂದಿರವಾಗಿದ್ದೀವಿ. ಇಲ್ಲಿಯೇ ಕೃತಜ್ಞತೆ ಯಜ್ಞ, ಇಲ್ಲಿಯೇ ನಾವು ಜೀವಂತ ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. ರೋಮ 12:1 ಪ್ರಕಾರವಾಗಿ ಆತನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆ ಸಾಕ್ಷಿಯಾಗಿ ಸಲ್ಲಿಸುವೆನು. ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಮುಗಿಸ್ತಾನೆ. ಮೊದಲನೇ ವಚನದಲ್ಲಿ ಯೆಹೋವನನ್ನು ಪ್ರೀತಿಸ್ತೇನೆ ಅಂತ ಹೇಳ್ಬಿಟ್ಟು ಕೊನೆಯ ವಚನದಲ್ಲಿ ಯಾಹುವಿಗೆ ಸ್ತೋತ್ರ ಎಂದು ಮುಗಿಸುವ ಕೀರ್ತನೆ 116. ಕೀರ್ತನೆ 116ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.